ನಮಸ್ಕಾರ ನಮ್ಮೆಲ್ಲ ಕರ್ನಾಟಕ ಮಂದಿ, ನಮ್ಮೆಲ್ಲ ಜಗತ್ತಿನ ಎಲ್ಲೆಲ್ಲಿ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲೈಫ್ ಇನ್ ಮೋಷನ್ ಚಾನಲ್. ನೀವು ಇವತ್ತು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಿಮ್ಗೆ ಯಾವ ಫಿಲ್ಮ್ ಬಗ್ಗೆ ಅಥವಾ ಯಾವ ಟೀಸರ್ ಬಗ್ಗೆ ರಿವ್ಯೂ ಮಾಡ್ತಾಯಿದೆ ಅಂತ. ನಾನು ರಿವ್ಯೂ ಮಾಡ್ತಾ ಇರೋದು ಯುವರ್ ಸಿನ್ಸಿಯರ್ಲಿ ರಾಮ್. ಇದು ಯಾವ ಬ್ಯಾನರ್ನಾಗ ಬರತೈತಪ್ಪ ಅಂದ್ರೆ ದ ರಾಯ್ಲಾ ಸ್ಟುಡಿಯೋ, ಈ ಬ್ಯಾನರ್ನಾಗ ಬರತೈತಿ. ಆಮೇಲೆ ಪ್ರೊಡ್ಯೂಸರ್ ಇದ್ರದ್ದು ಸತ್ಯ ರಾಯ್ಲಾ. ಇದು ಡೈರೆಕ್ಟರ್ AR ವಿಖ್ಯಾತ್, ಪುಷ್ಪಕ ವಿಮಾನ. ಇದ್ರ ಮ್ಯೂಸಿಕ್ ಬಂದ್ಬಿಟ್ಟು JA ನೂಪ್ ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಈ ಫಿಲ್ಮ್ ಏನಪ್ಪ ಅಂದರೆ ಟ್ರೈಲರ್. ಇದು ಈಗ ಪೂರ ಟ್ರೈಲರ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಫ್ರೇಮ್ನಾಗ ಏನಾಗೈತಿ ಅಂದ್ರೆ ನೀವು ನೋಡ್ಬೋದು, ರಮೇಶ್ ಸರ್ ಮತ್ತು ಗಣೇಶ್ ಅವರು ಒಂದು ಅಂಡರ್ಗ್ರೌಂಡಿಂದ ಬರ್ತಾರೆ, ಡೆರ್ನೇಜಿಂದ ಬರ್ತಾರೆ. ಬಂದಮೇಲೆ ಆ ಸೀನ್ ನೋಡಿದರೆ ಎಲ್ಲ ವರ್ಲ್ಡ್ ವಾರ್ ನಡೆಯತೈತೆ ಅಂತ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಸಿಕ್ಕಿಲ್ಲ, ಅದಕ್ಕೆ ಡಂಕಿ ಮೂಲಕ ಅವರು ಬಂದಿರ್ಬೋದು ಆ ವರ್ಲ್ಡ್ ವಾರಿಗೆ, ಆ ವಾರಿಗೆ ಕಡೆ. ನೀವು ಟ್ಯಾಂಕರ್ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಟ್ಯಾಂಕರ್ ಮೇಲೆ MBT ಅರ್ಜುನ್ MK2 ಅಂತ ಬರ್ದಾರೆ. ಅದು ಆ ಟ್ಯಾಂಕರ್ ನೋಡಿರೋದು ಈಸ್ಟ್ ಇಂಡಿಯಾ ಕಂಪ್ನಿಗೆ ಸೇರಿದ್ದು ಮೊದಲು. ಅದು ಯಾವಾಗಪ್ಪ ಅಂದ್ರೆ 1945 ಅದು MK1 ಯಾವುದು MBT ಅರ್ಜುನ್ MK1 ಬಂದಿತ್ತು. 1946 MK2 ಬಂದಿತ್ತು. ಅದು ಸೀನ್ ಅಥವಾ ಅದು ನಂಬರ್ ಪ್ಲೇಟ್ ನೋಡಿದರೆ ಇದು ವರ್ಲ್ಡ್ ವಾರ್ 2 ಅಲ್ಲಿ ನಡೀತಾ ಇರೋದು ಸೀನು. ಇದು ವರ್ಲ್ಡ್ ವಾರ್ 2 ಫಿಲಿಮ್, ವರ್ಲ್ಡ್ ವಾರ್ 2 ಅಲ್ಲಿ ಬಂದಿರೋ ಫಿಲಿಮ್ MK2 ನೋಡಿದರೆ. ಆಮೇಲೆ ನೀವು ಸೆಕೆಂಡ್ ವರ್ಲ್ಡ್ ವಾರ್ನಾಗ ಯೂಸ್ ಮಾಡಿದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಸೀನ್ ನಡೆದೆ. ಅಂದರೆ ಇದು 1946 ಸ್ಟೋರಿ. ಅಲ್ಲಿ ನೀವು ನೋಡ್ಬೋದು ರಮೇಶ್ ಅವ್ರಿಗೆ ಒಂದು ಇದು ಏನಪ್ಪ ಏರ್ ಮೇಲ್ ಬರುತ್ತೆ. ಆ ಏರ್ ಮೇಲ್ ಮೇಲೆ ನೀವು ನೋಡಿರ್ಬೋದು ಅದು ಸಿಂಬಾಲ್ನ, ಆ ಪೋಸ್ಟ್ ಮೇಲೆ ನೋಡಿರ್ಬೋದು ಸಿಂಬಾಲ್ನ. ಅದು ಶಿಯಾಂಗ್ನಿಂದ ಬರುತ್ತೆ. ಅದು ಬಂದಿರೋ ಅಲ್ಲಿ ಡೇಟು ಮೆನ್ಷನ್ ಮಾಡ್ಯಾರ, 19th Feb 1946 ಅಂತ ಮೆನ್ಷನ್ ಮಾಡ್ಯಾರ. ಇದ್ರ ಮೇಲೆ ಗೊತ್ತಾಗತ್ತೆ ಅದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನಡೆದಿರೋ ಸ್ಟೋರಿ ಅಂತ. ಇದು ನಮ್ಮ ರಮೇಶ್ ಸರ್ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಪುಷ್ಪಕ ವಿಮಾನ ಕಂಟಿನ್ಯೂಟಿ ಇದೆನಾ ಅಥವಾ ಅದೇ ಫ್ರೇಮ್ನ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಯಾರ ಏನು ಗೊತ್ತಾಗಲ್ಲ. ಅವರಿಬ್ಬರು ಸೈಕಲ್ ಮೇಲೆ ಬರ್ತಾರೆ. ನೆಕ್ಸ್ಟ್ ಸೈಕಲ್ ಮೇಲೆ ಬರೋತ್ತಿಗೆ ನೀವು ನೋಡ್ಬೋದು, ಸೈಕಲ್ ಓಲ್ಡ್ ನಮ್ಮ ತಾತ ಕಾಲ ಸೈಕಲ್ ಅದು. ಅದಕ್ಕೊಂದು ಇದು ಐತಿ, ಟೈರ್ ಹಚ್ಚಿರ್ತಾರಲ್ಲ ಗಾಲಿದು ಆರ್ಮಿಚರ್, ಅದು ಆರ್ಮಿಚರ್ ಹಚ್ಚಿ ಲೈಟ್ ಐತಿ. ಇದು ಓಲ್ಡ್ ವಿಂಟೇಜ್ ಟೈಪ್ ಕೊಡುತ್ತೆ. ಅವ್ರು ಸೈಕಲ್ ಮ್ಯಾಗ ಬರೋತ್ತಿಗೆ ನೋಡ್ಬೋದು, ಸೈಡಿಗೆ ಬೋರ್ಡ್ ಮೇಲೆ ಬರ್ದಾರ ಪ್ರೇ ಫಾರ್ ಪೀಸ್ ನೋ ವಾರ್ ಅಂತ ಐತಿ, ಅದು ನೋಡ್ಬೋದು. ಅವ್ರು ಸೈಕಲ್ ಮ್ಯಾಗ ಬರೋತ್ತಿಗೆ ನೋಡ್ಬೋದು ಅಲ್ಲಿ ಎಕ್ಸ್ಪ್ಲೋಸರ್ ಅಂತ ಐತಿ. ಅದೆಲ್ಲ ನೋಡಿಬಿಟ್ರೆ ನಾವು ಇದು ಸೆಕೆಂಡ್ ವರ್ಲ್ಡ್ ವಾರ್ದ ಸ್ಟೋರಿ ಐತಿ. ಆಮೇಲೆ ಅವರು ಸಂಧ್ಯಾ ಅಂತ ಕೂಗ್ತಾರೆ. ಸಂಧ್ಯಾ ಅಂತ ಕೂಗಿದ ಮೇಲೆ ಗೊತ್ತಾಗುತ್ತೆ ಇವರು ಸಂಧ್ಯಾ ಅವ್ರಿಗೆ ಭೇಟಿಯಾಗಿ ಬಂದರು. ಏನು ಸಂಧ್ಯಾ ರಮೇಶ್ ಅವ್ರಿಗೆ ಸಂಧ್ಯಾ ಅಂತ ಅವ್ರದ್ದು ಏನಾದ್ರು ಇಮೇಜ್ ಕಾಣ್ತವೆ, ಸಂಧ್ಯಾ ಅವ್ರು ಕಂಡ್ರು. ಅವಾಗ ಅವ್ರು ಗಣೇಶ್ ನೋಡಿಬಿಟ್ಟು ಆಮೇಲೆ ಟೆಲಿಫೋನ್ ಬೂತ್ನಾಗ ಹೋಗ್ತಾರೆ. ಟೆಲಿಫೋನ್ ಬೂತ್ನಾಗ ನೋಡಿದ್ಮೇಲೆ ಅಲ್ಲೊಂದು ಸಿಂಬಾಲ್ ಕಾಣ್ತಾರೆ. ಸಿಂಬಾಲ್ ಸಂಧ್ಯಾ ಅವ್ರ ಸಿಂಬಾಲ ಅಥವಾ ಅವ್ರ ಡ್ರಾಯಿಂಗ್, ಅವ್ರು ಮಾಡಿದ ಡ್ರಾಯಿಂಗ್ ಅವ್ರದ್ದು ಆರ್ಟಿಸ್ಟ್ ಇರ್ಬೋದಾ, ಅದು ನೋಡಿ ಗಣೇಶ್ ಎಲ್ಲ ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ನೋಡಿದರೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟೋರಿನೇ ಚೆನ್ನಾಗೈತಿ, ಮಸ್ತ್ ಐತಿ. ಮೇಕಿಂಗ್ ಸೀನ್ಸ್ ಎಲ್ಲ ಚೆನ್ನಾಗೈತಿ. ಇದು ನೆಕ್ಸ್ಟ್ ಇಯರಲ್ಲಿ ಫಿಲ್ಮ್ ರಿಲೀಸ್ ಆಗ್ಬೋದು. ಇವರು ಇಬ್ಬರು ಸಂಬಂಧ ನೋಡಿದ ರಮೇಶ್ ಸರ್ ಅವ್ರದ್ದು ಮತ್ತು ಗಣೇಶ್ ಅವ್ರ ಸಂಬಂಧ ನೋಡಿ ಅಣ್ಣ ತಮ್ಮ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ಗುರು ಶಿಷ್ಯ ಇರ್ಬೋದು, ಅದು ನೋಡ್ಬೋದು. ಆಮೇಲೆ ಅವಾಗ ಇವರು ಲಾಸ್ಟಿಗೆ ಆ ಟೀಸರಲ್ಲಿ ಲಾಸ್ಟಿಗೆ ನೋಡಿರ್ಬೋದು ಆರ್ಮಿದವ್ರು ಹಿಡಿತಾರೆ. ಆರ್ಮಿದವ್ರು ಹಿಡಿದ ಮೇಲೆ ರಮೇಶ್ ಅವ್ರೊಂದು ಸಿಟಿ ಊದ್ತಾರೆ. ಆ ವಿಶಲ್ ದ ಅಕ್ವಾಮ್ಯಾನ್ ಥಂಡರ್ ಅಂತ ಬರ್ತಾರೆ ಅದ್ರ ಮೇಲೆ. ಅದು ಸೆಕೆಂಡ್ ವರ್ಲ್ಡ್ ವಾರಿಗೆ ಯೂಸ್ ಮಾಡ್ತಿರೋ ಸಿಟಿ. ಅದು ನೋಡಿದರೆ ರಮೇಶ್ 1945 ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದದು. 1946 ಆ ಟ್ಯಾಂಕರ್ ನೋಡಿ 1946 ಆ ಸಿಟಿ ಯೂಸ್ ಮಾಡ್ಯಾರ ಅವ್ರೆ. ಆ ಸಿಟಿ ನೋಡಿದರೆ ನಿಮ್ಗೆ ಅನಿಸುತ್ತೆ ಅದು ವರ್ಲ್ಡ್ ವಾರ್ 2ನೇ. ಅಂದರೆ ರಮೇಶ್ ಸರ್ ಅವರು ಮಿಲ್ಟ್ರಿಗೆ ಸೇರಿದ್ರಾ ಅಥವಾ ಮಿಲ್ಟ್ರಿ ಮ್ಯಾನಾ ಅಥವಾ ಅದು ಪುಷ್ಪಕ ವಿಮಾನ ಕಂಟಿನ್ಯೂಟಿ ಇದೆಯಾ, ಇದನ್ನು ನೋಡೋಣ. ಫಿಲ್ಮ್ ಬಂದ ಮೇಲೆ ನೋಡೋಣ. ಯುವರ್ ಸಿನ್ಸಿಯರ್ಲಿ ರಾಮ್ ಫಿಲ್ಮ್ ಟೀಮ್ಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಬರಲಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಕಮೆಂಟಲ್ಲಿ ಏನಂದ್ಬಿಟ್ಟು ಹೇಳಿ. ನಾನು ಹೇಳಿದ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ತಪ್ಪಿದೆ ಅಂತ ಹೇಳಿ. ಥ್ಯಾಂಕ್ಸ್.